ಕನ್ನಡ ಕೊರಳು. ಕವಿ ಪರಿಚಯ ಎಸ್.ಎಲ್. ಭೈರಪ್ಪ. ಎಸ್.ಎಲ್. ಭೈರಪ್ಪ ಶ್ರೀ ಲಕ್ಷ್ಮೀನಾರಾಯಣ ಭೈರಪ್ಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಪ್ರಖ್ಯಾತ ಹಾಗೂ ಜನಪ್ರಿಯ ಕಾದಂಬರಿಕಾರರಾಗಿದ್ದಾರೆ. ಅವರು 1931 ಆಗಸ್ಟ್ 20ರಂದು ಮೈಸೂರಿನ ಹೊಳೆಕೇರಿ ಹತ್ತಿರದ ಸಾಂಬಳ ಗ್ರಾಮದ ಸಮೀಪ ಜನಿಸಿದರು. ಭೈರಪ್ಪರು ಕನ್ನಡದ ಆಧುನಿಕ ಕಾದಂಬರಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವ ಶ್ರೇಷ್ಠ ಸಾಹಿತ್ಯಕಾರರಲ್ಲಿ ಒಬ್ಬರು. ಅವರು ಕವಿ, ಚಿಂತಕ, ವಿಮರ್ಶಕ ಹಾಗೂ ಕಾದಂಬರಿಕಾರರಾಗಿ ಖ್ಯಾತಿ ಗಳಿಸಿದ್ದಾರೆ. ಭೈರಪ್ಪರ ಕೃತಿಗಳು ಗಾಢವಾದ ಮಾನಸಿಕ ಚಿತ್ರಣ, ಸಾಂಸ್ಕೃತಿಕ ಅಧ್ಯಯನ, ತತ್ವಚಿಂತನೆ ಹಾಗೂ ಇತಿಹಾಸದ ನೈಜತೆಗೆ ಹೆಸರುವಾಸಿಯಾಗಿವೆ. ಅವರ ಸಾಹಿತ್ಯವು ಸಮಾಜದ ನಿಜವಾದ ಸಮಸ್ಯೆಗಳನ್ನು ತೆರೆದಿಡುತ್ತಾ ಓದುಗರಲ್ಲಿ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ. ಪ್ರಮುಖ ಕೃತಿಗಳು ವಂಶವೃಕ್ಷ, ಪರ್ವ, ಸಾರ್ಥ, ತಬರ್ನಿಕಟ್ಟೆ, ಗೃಹಭಂಗ, ಆವರಣ, ಯಾನ. ಇವುಗಳ ಜೊತೆಗೆ ಇನ್ನೂ ಅನೇಕ ಕಾದಂಬರಿಗಳು, ಪ್ರಬಂಧಗಳು ಮತ್ತು ವಿಮರ್ಶೆಗಳು ಕನ್ನಡ ಸಾಹಿತ್ಯಕ್ಕೆ ಅವಿರಳವಾದ ಕೊಡುಗೆಯಾಗಿವೆ. ಸಾಹಿತ್ಯದ ವೈಶಿಷ್ಟ್ಯ: ಅವರ ಬರಹಗಳು ತಾತ್ವಿಕ, ಆಧ್ಯಾತ್ಮಿಕ ಹಾಗೂ ಇತಿಹಾಸಾಧಾರಿತ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಪಾತ್ರಗಳ ಜೀವನದ ಆಳವಾದ ವಿಶ್ಲೇಷಣೆ, ಮಾನಸಿಕ ತಳಹದಿ ಹಾಗೂ ಸಮಾಜದ ಸತ್ಯವನ್ನು ಪ್ರತಿಬಿಂಬಿಸುವ ಶಕ್ತಿ ಅವರ ಕೃತಿಗಳಲ್ಲಿವೆ. ಕಾವ್ಯಾತ್ಮಕ ಭಾಷೆಯೊಂದಿಗೆ ಗಾಢವಾದ ತತ್ವಚಿಂತನೆಯ ಮಿಶ್ರಣ ಇವರ ಬರಹಗಳ ವೈಶಿಷ್ಟ್ಯ. ಪ್ರಶಸ್ತಿ, ಪುರಸ್ಕಾರಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ ಭಾರತ ಸರ್ಕಾರದಿಂದ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಎಸ್.ಎಲ್. ಭೈರಪ್ಪರು ಕೇವಲ ಕಾದಂಬರಿಕಾರರಲ್ಲ, ಅವರು ಕನ್ನಡದ ಚಿಂತನೆಗೆ ದಾರಿದೀಪವಾದ ಮಹಾನ್ ಸಾಹಿತ್ಯಕಾರರು. ಅವರ ಸಾಹಿತ್ಯ ಕೃತಿಗಳು ಓದುಗರ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ. ಇಂತಹ ಉತ್ಕೃಷ್ಟ ಕವಿ, ಚಿಂತಕ, ಬರಹಗಾರರಾದ ಎಸ್.ಎಲ್. ಭೈರಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.